ಮಾರ್ಚ್ನ ನಂತರ ಸಿದ್ದು ಸಂಪುಟ ಪುನರ್ರಚನೆಯಾಗೋದು ಫಿಕ್ಸ್. ಬಜೆಟ್ನ ಬಳಿಕ ಸಂಪುಟ ಪುನರ್ರಚನೆಗೆ ನಿರ್ಧಾರ ಮಾಡಲಾಗಿದೆ. ಸಂಪುಟ ಪುನರ್ರಚನೆಯ ವೇಳೆ 7 ಸಚಿವರ ರಾಜೀನಾಮೆ ಪಡೆಯುವ ಸಾಧ್ಯತೆ ಇದೆ. 7 ಸಚಿವರ ರಾಜೀನಾಮೆ ಪಡೆಯೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿದೆ. ಆ 7 ಸಚಿವರು ಯಾರು ಅನ್ನೋ ಬಗ್ಗೆ ಕುತೂಹಲ ಕೂಡ ಈಗ ಸೃಷ್ಟಿಯಾಗಿದೆ. ಯಾರು ಈ 7 ಜನ ಸಚಿವರು? ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಶಿವಪ್ರಸಾದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಇದು ಲೋಕಸಭಾ ಚುನಾವಣೆ ಆಯಿತು, ಬೈ ಎಲೆಕ್ಷನ್ ಆಯಿತು, ಆಗೆಲ್ಲ ಈ ಸಂಪುಟ ಸರ್ಜರಿಯ ವಿಚಾರ ಚರ್ಚೆಗೆ ಬಂದು ಮತ್ತೆ ಹಾಗೆ ತೆರೆಮರೆಗೆ ಸರಿತಾ ಇತ್ತು. ಈಗ ಮುಹೂರ್ತ ಫಿಕ್ಸ್ ಆಗಿದೆಯಾ? ಯಾವೆಲ್ಲ ಸಚಿವರಿಗೆ ಕೊಕ್ ನೀಡಬಹುದು? ಖಂಡಿತವಾಗಿ ವಿಜಯ್, ಈಗಾಗಲೇ ಸಚಿವ ಸಂಪುಟ ಪುನಾರಚನೆ ವಿಚಾರ ಕುರಿತಂತೆ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾದಂಥ ಚಿಂತನೆಯನ್ನು ನಡೆಸಿದೆ. ಪ್ರಮುಖವಾಗಿ ಮಾರ್ಚ್ನಲ್ಲಿ ನಡೆಯಲಿರುವ ಬಜೆಟ್ ಅಧಿವೇಶನದ ನಂತರ ಈ ವಿಚಾರಕ್ಕೆ ಮತ್ತಷ್ಟು ಚಾಲನೆಯನ್ನು ನೀಡಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇದೆ. ಈಗಾಗಲೇ ಲೋಕಸಭೆ ಚುನಾವಣೆ ಇರ್ಬೋದು, ಮತ್ತು ಸ್ಥಳೀಯ ಮಟ್ಟದಲ್ಲಿ ಮತ್ತು ಅವರಿಗೆ ವಹಿಸಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಜಿಲ್ಲೆಗಳ ನಿರ್ವಹಣೆ ಜೊತೆಗೆ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಈ ಎಲ್ಲ ಮಾಹಿತಿಯನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ರಿಪೋರ್ಟನ್ನು KPCCಯಿಂದ ನೀಡಲಾಗಿದೆ. ಎಲ್ಲ ಸಚಿವರ ಮೌಲ್ಯಮಾಪನವನ್ನು ಕೂಡ ಈಗ AICC ನಾಯಕರು ಮಾಡಿದ್ದು, ಸಚಿವ ಸಂಪುಟ ಪುನಾರಚನೆಗೆ ಈಗಾಗಲೇ ಸಾಕಷ್ಟು ಒತ್ತಡಗಳು ಕೂಡ ಕೇಳಿಬರ್ತಾ ಇದೆ. ಈಗಾಗಲೇ ಅನೇಕ ಹಿರಿಯ ಶಾಸಕರುಗಳು ಕೂಡ ತಾವು ಸಚಿವರಾಗಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ ಸದ್ಯ ಪಕ್ಷದ ಮುಂದಿನ ಬೆಳವಣಿಗೆಗೆ ಜೊತೆಗೆ ಸರ್ಕಾರದ ಇಮೇಜ್ ಅನ್ನು ಹೆಚ್ಚಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಚಿವ ಸಂಪುಟ ಪುನಾರಚನೆ ಸೂಕ್ತ ಎಂಬತಕ್ಕಂಥ ತೀರ್ಮಾನಕ್ಕೆ ಹೈಕಮಾಂಡ್ ನಾಯಕರು ಬಂದಿದ್ದಾರೆ. ಈ ವಿಚಾರ ಕುರಿತಂತೆ CM ಸಿದ್ದರಾಮಯ್ಯ ಅವರ ಜೊತೆನೂ ಕೂಡ ದೆಹಲಿಯ ನಾಯಕರು ಚರ್ಚೆ ಮಾಡಿದ್ದು, ಸದ್ಯ 7 ಸಚಿವರಿಗೆ ಕೋಕ್ ಕೊಟ್ಟು ಹೊಸ ಮುಖಗಳಿಗೆ ಆದ್ಯತೆ ನೀಡಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ದೆಹಲಿಯ ಕಾಂಗ್ರೆಸ್ ನಾಯಕರು ಇದ್ದಾರೆ. ಈಗಾಗಲೇ ಅನೇಕ ಸಚಿವರುಗಳಿಗೂ ಕೂಡ ಸೂಚನೆಯನ್ನ ಹಿಂದೆ ನಡೆದಂಥ ಸಭೆಯಲ್ಲೂ ಕೂಡ ಸೂಚನೆಯನ್ನ ನೀಡಲಾಗಿತ್ತು. ತಾವು ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡದೇ ಇದ್ರೆ, ಅಂದ್ರೆ ತಮ್ಮ ಇಲಾಖೆ ವಿಚಾರ ಇರ್ಬೋದು, ಲೋಕಸಭೆ ಚುನಾವಣೆಯಲ್ಲಿ ಆದಂಥ ಹಿನ್ನಡೆ ಇರ್ಬೋದು, ಜೊತೆಗೆ ಇಲಾಖೆಯನ್ನ ನಿರ್ವಹಣೆ ಮಾಡ್ತಕ್ಕಂಥ ವಿಚಾರ, ಜೊತೆಗೆ ಅನೇಕ ಶಾಸಕರುಗಳು ಕೂಡ ಈ ವಿಚಾರ ಕುರಿತಂತೆ ಅಂದ್ರೆ ಸಚಿವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿದ್ರು. ಈ ಎಲ್ಲ ವಿಚಾರಗಳನ್ನು ಕೂಡ ಕನ್ಸಿಡರ್ ಮಾಡಿ ಸಚಿವ ಸಂಪುಟ ಪುನಾರಚನೆ ಸೂಕ್ತ ಅಂತಕ್ಕಂಥ ನಿರ್ಧಾರಕ್ಕೂ ಕೂಡ ಈಗ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಸರಿಸುಮಾರು 7 ಜನ ಸಚಿವರಿಗೆ ಕೋಕ್ ಕೊಟ್ಟು ಹೊಸ ಮುಖಗಳಿಗೆ ಆದ್ಯತೆ ನೀಡೋದ್ರ ಮುಖಾಂತರ ಒಂದ್ ಕಡೆ ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಸ್ತಕ್ಕಂಥದ್ದು, ಇನ್ನೊಂದು ಕಡೆ ಪಕ್ಷ ಸಂಘಟನೆಗೂ ಕೂಡ ಆದ್ಯತೆಯನ್ನು ನೀಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿದ್ದು, ಸದ್ಯ ಈಗ ಆ 7 ಸಚಿವರು ಯಾರ್ಯಾರು ಎಂಬತಕ್ಕಂಥ ಕುತೂಹಲ ಹೆಚ್ಚಿದ್ದು, ಎಲ್ಲ ವಿಚಾರಗಳಿಗೂ ಕೂಡ ಬಜೆಟ್ ಅಧಿವೇಶನದ ನಂತರ ಹೈಕಮಾಂಡ್ ನಾಯಕರೇ ಸ್ಪಷ್ಟವಾದಂಥ ಸಂದೇಶ ಮತ್ತೆ ಉತ್ತರವನ್ನ ನೀಡಲಿದ್ದಾರೆ. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.